ಶ್ರದ್ಧಾ ಹೆಸರಲ್ಲಿ ಪತ್ರ ಬರೆದಿದ್ದು ನೀನೇ ಅಲ್ವಾ? ಅಮ್ಮ, ಏನಮ್ಮ ಅಡ್ಗೆ ಇವತ್ತು? ಕೊಡಿಲಿ, ನಾ ಹೆಚ್ಚ್ತೀನಿ, ನೀನ್ ಬೇರೆ ಕೆಲಸ ನೋಡ್ಕೊ. ಬೇಡ, ನೀನು ಇಲ್ಲಿ ಕುತ್ಕೊಂಡು ಮಾತಾಡು, ನಾನು ಇದನ್ನೆಲ್ಲ ಮಾಡ್ತೀನಿ. ಅಲ್ಲ ಮರಿ, ಅಪರೂಪಕ್ಕೆ ಬಂದಿದ್ದೀಯಾ ನೀನು? ನಿನ್ನ ಹತ್ರ ಕೆಲಸ ಮಾಡಿಸೋದಾ? ನಿನ್ನ ಮನೆಗೆ ಹೋದ್ಮೇಲೆ ನಿನ್ ಕೆಲಸ ಇದ್ದೇ ಇದೆ ಅಲ್ವಾ? ಆಗ ನೋಡಿದ್ರೆ ಬಟ್ಟೆ ಒಣಗಾಗ ಹೊಟ್ಟೋಗಿದ್ದಿ, ಈಗ ನೋಡಿದ್ರೆ ಹೀಗೆ. ಏನಮ್ಮ ನೀನು ಏನೇನೋ ಮಾತಾಡ್ತಾ ಇದೆಯಲ್ಲ? ತರಕಾರಿ ಹೆಚ್ಚೋದೆಲ್ಲ ಒಂದು ದೊಡ್ಡ ಕೆಲಸನಾ? ಮುಂಚೆ ಎಲ್ಲ ನಾನು ಮಾಡ್ತಿರ್ಲಿಲ್ವಾ? ಈಗ ಯಾಕೆ ಈ ಥರ ಹೇಳ್ತಾ ಇದೆಯಾ? ನಮ್ಮನೆ ಕೆಲಸ ನಾ ಮಾಡೋದು ತಪ್ಪೇನಮ್ಮ? ಪುಟ್ಟ, ಮುಂಚೆ ಇದು ನಿಮ್ಮನೆ ಆಗಿತ್ತು, ಈಗ ಇದು ನಿನ್ನ ತವ್ರ ಮನೆ. ನಿನ್ನ ಮನೆ ಇರೋದು ಅಲ್ಲಿ ಏನು ಬೇಕಾದರೂ ಮಾಡ್ಕೋ, ನಾನು ಏನು ಹೇಳಲ್ಲಪ್ಪ. ನಂಗೆ ಸುಮ್ಮನೆ ಕೂತಿರಕ್ಕೆ ಬೇಜಾರಾಗುತ್ತಮ್ಮ. ನೀವು ಅಷ್ಟೊಂದು ಬೇಜಾರಾದರೆ ಭುವನ್ ಜೊತೆ ಮಾತಾಡು, ಗಂಟೆಗಟ್ಟಲೆ ಹರಟೆ ಹೊಡಿ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಏಯ್, ನಿನಗೆ ಯಾಕೆ ಬೇಜಾರಾಗ್ತಿದೆ ಗೊತ್ತಾ? ಕೆಲಸ ಇಲ್ಲ ಅಂತಲ್ಲ, ಭುವನ್ ಇಲ್ಲ ಅಂತ ಅಲ್ವಾ? ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ಸರಿ ಬಿಡು, ನಾನೇನು ಮಾಡಲ್ಲ. ನೀನೇ ತರಕಾರಿ ಹೆಚ್ಕೊ, ಎಲ್ಲ ಕೆಲಸ ನೀನೇ ಮಾಡ್ಕೊ, ನಾನು ಹೋಗ್ತೀನಿ. ಅಷ್ಟೊಂದು ಕೋಪ ಮಾಡ್ಕೊಂಡ್ಬಿಟ್ಟೀಯ? ಕೂತ್ಕೊಂಬರಿ, ಮಾತಾಡು, ಕೆಲಸ ಮಾಡ್ತೀನಿ ನಾನು, ಏನಾಯ್ತು? ಆದರೆ ಒಂದು ಮಾತು ಹೇಳು, ನೀನು ಇಲ್ಲಿ ಬಂದಾಗ್ಲಿಂದ ಭುವನ್ ಜೊತೆ ಮಾತಾಡ್ಲಿಲ್ವಲ್ಲ? ಯಾಕೆ ಅವನಿಗೆ ಕಾಲ್ ಮಾಡಲ್ಲ? ಅಷ್ಟು ಬಿಸಿ ಇದ್ದಾನ ಅವನು? ಹಾಗೇನಿಲ್ಲ ಅಮ್ಮ, ಮಾತಾಡಿದ್ನಲ್ಲ. ನೀನು ಗಮನಿಸಿರಲ್ಲ ಅಷ್ಟೇ. ಬೆಳಗ್ಗೆ ಕೂಡ ಮಾತಾಡ್ದೆ. ಏಯ್, ಬೆಳಗ್ಗೆ ಎಲ್ಲೇ ಮಾತಾಡಿದೆ ನೀನು? ಯಾರೋ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೆ. ನಾನು ಯಾರು ಅಂತ ಕೇಳಿದ್ದಕ್ಕೆ ಯಾರೋ ಫ್ರೆಂಡ್ ಅಂತ ಹೇಳಿದೆ. ಹ್ಞೂ, ಅವಳು ಫೋನ್ ಮಾಡಿದ್ಲಲ್ಲ, ಆ ಫ್ರೆಂಡ್ ಕಾಲ್ ಆದಮೇಲೆ ಭುವನ್ ಹತ್ರ ಮಾತಾಡಿದೆ. ನೀನು ಒಳಗೆಲ್ಲೋ ಇದ್ದೆ ಅನ್ಸುತ್ತೆ ಅಷ್ಟೇ ಅಮ್ಮ. ಅಮ್ಮ ಯಾಕೆ ಏನೇನೋ ಪ್ರಶ್ನೆ ಮಾಡ್ತಿದ್ದಾರೆ? ಇವ್ರಿಗೇನೋ ಅನುಮಾನ ಬಂದಿರೋ ಹಾಗಿದೆ. ಸತ್ಯ ಹೇಳೋ ಟೈಮ್ ಆದಷ್ಟು ಮುಂದಕ್ಕೆ ಹೋಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಆದರೆ ಸರಿ, ಅವನಿಗೆ ಫೋನ್ ಮಾಡು, ನಾನು ಮಾತಾಡ್ತೀನಿ. ಅವ್ರೀಗ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಇರ್ತಾರಮ್ಮ, ಫೋನ್ ಪಿಕ್ ಮಾಡಲ್ಲ. ಆಮೇಲೆ ನಾನೇ ಮಾಡ್ಕೊಡ್ತೀನಿ. ಹಾಂ? ಓ ಸರಿ ಸರಿ, ಹಾಗಾದರೆ ತೊಂದರೆ ಕೊಡೋದು ಬೇಡ. ಬ್ಯುಸಿ ಇದ್ದರೆ ಯಾಕೆ ಸುಮ್ಮನೆ? ಹಾಂ ಹಾಂ, ಸ್ವಲ್ಪ ಬ್ಯುಸಿ ಇರ್ತಾರೆ ಅವರು. ಆಮೇಲೆ ನಾನು ಮಾತಾಡ್ತಿದ್ದಾಗ ನಿನಗೆ ಕೊಡ್ತೀನಿ, ಆಯಿತಾ? ನೀನೇನು ಮಾಡೋಕ್ಕೆ ಹೋಗ್ಬೇಡ, ಆಯಿತಾ? ಅಮ್ಮ, ನನಗೆ ಸ್ವಲ್ಪ ತಲೆನೋಯ್ತಾ ಇದೆ ಅಮ್ಮ, ನಾನು ಹೋಗಿರ್ತೀನಿ. ನಿಂಗೇನಾದರೂ ಬೇಕಿದ್ರೆ ನನ್ನ ಕರಿ, ಆಯಿತಾ? ಮಾತ್ರೆ ಕೊಡ್ಲಾ? ಏನೂ ಬೇಡಮ್ಮ, ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರೆ ಸರಿ ಹೋಗುತ್ತೆ. ಸರಿನಮ್ಮ, ಹೋಗಿ ಮಲ್ಕೊ. ಮೂರ್ಖುಂತರ ಕೋಪದ ಕೈಲಿ ಬುದ್ಧಿ ಕೊಟ್ಟು ಶ್ರದ್ಧಾ ಮೇಲೆ ಸುಮ್ಮನೆ ಅನುಮಾನ ಪಟ್ಬಿಟ್ನಲ್ಲ. ಶ್ರದ್ಧಾಗೆ ನನ್ನ ಬಗ್ಗೆ ಒಳ್ಳೆ ಭಾವನೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದು ಸುಳ್ಳಾಗಿತ್ತು. ನನ್ನ ಮನೇಲಿ ನನ್ನ ಬೆನ್ನ ಹಿಂದೆನೆ ಏನೆಲ್ಲ ನಡೀತಿದ್ರು ನನಗೆ ಗೊತ್ತಾಗ್ಲಿಲ್ವಲ್ಲ. ಶ್ರದ್ಧಾ ಮೇಲಿನ ದ್ವೇಷಕ್ಕೆ ಊರ್ಮಿಳ ಈ ಥರ ಮಾಡಿದಾಳೆ. ಆದರೆ ಇದೊಂದು ಘಟನೆ ಶ್ರದ್ಧಾ ವ್ಯಕ್ತಿತ್ವನೇನು ಬದಲಾಯಿಸಲ್ವಲ್ಲ. ಶ್ರದ್ಧಾ ಪತ್ರದಲ್ಲಿ ಬರೆದಿದ್ದೆಲ್ಲ ಸುಳ್ಳಿರ್ಬೋದು. ನನಗೆ ಮೋಸ ಮಾಡೋಕೆ ಅವಳು ಹೆಣ್ದಿದ್ದು ಇನ್ನೊಂದು ಜಾಲನೂ ಇರ್ಬೋದು. ಊರ್ಮಿಳ ಹೇಳಿದ ಸರಿಯಾಗೇ ಇದೆ. ನಿಜವಾಗ್ಲೂ ನನ್ನ ಇಷ್ಟಪಡೋ ಹಾಗಿದ್ರೆ, ಲೆಟ್ರಲ್ಲಿ ಬರೆದಿದ್ದೆಲ್ಲ ನಿಜ ಆಗಿದ್ರೆ ಯಾಕೆ ಅವಳನ್ನ ಬಿಟ್ಟು ಹೋಗ್ತಿದ್ಲು? ನಾನು ಅವಳಿಗೆ ಅವಮಾನ ಮಾಡಿದ ನಿಜ ಆದರೂ ಹಾಗೆ ಹೋಗ್ತಿರ್ಲಿಲ್ಲ ಅವಳು. ನಾನು ಮಾಡಿರೋ ಎಷ್ಟೋ ಅವಮಾನ ಸಹಿಸ್ಕೊಂಡು ಇಲ್ಲೇ ಇದ್ದವಳು ಈಗ ಯಾಕೆ ಹೋಗು ಅಂದ ತಕ್ಷಣ ಹೊಟ್ಬಿಡ್ತಾಳೆ?
ಆ ವಿಕ್ರಾಂತ್ ಜೊತೆ ಅವಳನ್ನ ನಾನೇ ನೋಡಿದ್ನಲ್ಲ, ನನ್ನ ಕಣ್ಣೆ ನನಗೆ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ದೇವರೇ, ಜಾಸ್ತಿ ಯೋಚನೆ ಮಾಡಿದಷ್ಟು ನನ್ನ ತಲೆ ಚಿಟ್ಟಿಡಿತಾ ಇದೆ. ಲೆಟರ್ ವಿಷಯದಲ್ಲಿ ಶ್ರದ್ಧಾದೇನೋ ತಪ್ಪಿಲ್ಲ ಅನ್ನೋದಂತೂ ನಿಜ. ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಆದರೆ ಇದೊಂದಕ್ಕಾಗಿ ನಾನೇ ಅಪರಾಧಿ ಅನ್ನೋ ನಿರ್ಧಾರಕ್ಕೆ ನಾನೇ ಯಾಕೆ ಬರಲಿ? ನೋಡೋಣ, ನಿಜ ಏನು ಅನ್ನೋದನ್ನ ಕಾಲನೇ ತಿಳಿಸುತ್ತೆ. ಇಷ್ಟೊತ್ತಲ್ಲಿ ಅಜ್ಜಿಗೇನಾದರೂ ನಿದ್ರೆ ಬರದೆ ಬಂದ್ರ? ಹಾ, ಬಂದೆ. ನೀನಾ? ನಾನು ಅಜ್ಜಿ ಅಂದ್ಕೊಂಡೆ. ಅಜ್ಜಿ ಯಾಕೋ ಇಷ್ಟೊತ್ತಲ್ಲಿ ಬರ್ತಾರೆ? ಯಾಕೆ ಬೋಲ್ಟ್ ಹಾಕಿದ್ಯಾ? ನೀನು ಯೂಶಲಿ ಬೋಲ್ಟ್ ಹಾಕೊಂಡು ಮಲ್ಕೊಳ್ಳಲ್ವಲ್ಲ? ಅದು ಅಜ್ಜಿಗೆ ಶ್ರದ್ಧೆ ಇಲ್ಲದೆ ಬೇಜಾರಾಗಿರುತ್ತೆ. ಎಲ್ಲಿ ಅವ್ರು ಇಲ್ಲಿಗೆ ಬಂದು ಅವಳ ಬಗ್ಗೆ ಮಾತಾಡ್ತಾರೋ ಅಂತ ನಾನೇ ಬೋಲ್ಟ್ ಹಾಕಿದ್ದೆ. ಸೊ ದ್ಯಾಟ್ ನಾನು ಮಲಗಿರ್ತೀನಿ ಅಂದ್ಕೊಂಡು ಅವ್ರು ವಾಪಸ್ ಹೋಗ್ತಾರೆ ಅಂತ. ಹೌದು, ನೀನೇನು ಇಷ್ಟೊತ್ತಲ್ಲಿ? ಅದು ನಾನು ಲೆಟ್ರ್ ವಿಚಾರದಲ್ಲಿ ಮಾಡಿದ್ದು ತಪ್ಪು ಅಂತ ಗೊತ್ತಾಗಿ ಒಂಥರ ಗಿಲ್ಟ್ ಫೀಲ್ ಆಗ್ತಿತ್ತು ಭುವಿ. ನಿದ್ದೆನೇ ಬರಲಿಲ್ಲ. ನೀನು ನಿದ್ದೆ ಮಾಡಿರಲ್ಲ, ಏನೇನೋ ಯೋಚನೆ ಮಾಡ್ಕೊಂಡು ಕೂತಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ ಭುವಿ, ನಾನು ಬರಬಾರ್ದಾ? ಹಾಗಲ್ಲ, ಬಟ್ ಇಷ್ಟೊತ್ತಲ್ಲಿ ನೀನು ಇಲ್ಲಿಗೆ ಬಂದಿರೋದನ್ನ ಯಾರಾದ್ರೂ ನೋಡಿದ್ರೆ? ಓಹ್, ಬೋಲ್ಟ್ ಹಾಕಿದ್ದೀನಿ ಕಣೋ, ಯಾರು ನೋಡಲ್ಲ. ಭುವಿ, ನೀನು ಶ್ರದ್ಧಾ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಅವಳನ್ನ ಮನೆಯಿಂದ ಕಳಿಸಿ ತಪ್ಪು ಮಾಡಿದೆ ಅಂತ ನಿನಗೇನಾದರೂ ಅನ್ನಿಸ್ತಿದ್ಯಾ? ಏನು ಗೊತ್ತಾಗ್ತಾ ಇಲ್ಲ ನನಗೇನು ಅರ್ಥ ಆಗದೆ ಒದ್ದಾಡ್ತಾ ಇದ್ದೀನಿ ನಾನು. ಅವಳೇನು, ಅವಳು ನಿಜವಾಗ್ಲೂ ಏನು ತಪ್ಪು ಮಾಡಿದಾಳೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನೀನು ಲೆಟ್ರ್ ಬರೆದು ಮೋಸ ಮಾಡಿದ್ದು ಮಾತ್ರ ನನಗಿಷ್ಟ ಆಗಲಿಲ್ಲ. ಯಾಕೆ ಭುವಿ ಹಾಗೆ ಮಾಡ್ತಾ ಇದೆಯಾ? ನಾನೇನು ಹುಲಿ ಸಿಂಹದ ಥರ ಕಾಣ್ತಾ ಇದ್ದೆ ನನಗೆ? ಅದಾದರೂ ಎಷ್ಟೋ ಪರವಾಗಿಲ್ಲ. ನೋಡು ಭುವಿ, ನನಗೆ ಶ್ರದ್ಧನ್ ಕಂಡ್ರೆ ಆಗೋದಿಲ್ಲ, ಅದು ನಿನಗೂ ಚೆನ್ನಾಗಿ ಗೊತ್ತು. ಮುಂಚೆ ಅವಳನ್ನ ಕಂಡ್ರೆ ನಿನಗೂ ಆಗ್ತಿರ್ಲಿಲ್ಲ. ಅವಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ನೀನು ಅವಳನ್ನ ಮದುವೆನೇ ಆಗಲಿಲ್ವಾ? ಇನ್ನು ನಾನು ಮಾಡಿದ್ದೇನು ಅಂಥ ದೊಡ್ಡ ತಪ್ಪಲ್ಲ ಬಿಡು, ಮೋಸನೂ ಅಲ್ಲ. ಅದು ಅಲ್ಲದೆ ಇಷ್ಟು ಚಿಕ್ಕ ವಿಚಾರಕ್ಕೆಲ್ಲ ನೀನು ನನ್ನ ಪ್ರಶ್ನೆ ಮಾಡಬಾರ್ದು ಭುವಿ. ನಾನೇನು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ ತಾನೆ? ಸರಿ ಬಿಟ್ಟಾಕು. ಇನ್ಮೇಲೆ ಈ ಥರ ಎಲ್ಲ ಆಟ ಆಡಕ್ಕೆ ಹೋಗ್ಬೇಡ. ಈಗ ನಡಿ, ನಾನು ಮಲಗಬೇಕು. ನಾನು ಇಲ್ಲೇ ಯಾಕೋ ಹಾಗೆ ಬಾಯ್ ಬಿಡ್ತಾ ಇದೆಯಾ? ಸ್ವಲ್ಪ ಇಲ್ಲೇ ಕೂತ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡೆ. ಹೇಗೂ ನಿದ್ದೆ ಬರ್ತಿರ್ಲಿಲ್ವಲ್ಲ, ಇಬ್ರು ಕೂತ್ಕೊಂಡು ಮಾತಾಡ್ಬೋದಾಗಿತ್ತು. ಆದರೆ ನನಗೆ ನಿದ್ರೆ ಬರ್ತಾ ಇದೆ. ಅದೇನಿದ್ರು ಬೆಳಗ್ಗೆ ಮಾತಾಡಿದ್ರೆ ಆಯ್ತು. ನಡಿ ಈಗ. ಅಲ್ಲ ಕಣೋ ಭುವಿ. ಅಲ್ಲನೂ ಇಲ್ಲ, ಹೌದೂ ಇಲ್ಲ. ಬಾ ನೀನು.
ಮಾಡತ್ತೆ? ಶ್ರದ್ಧಾನ್ ಕರ್ಕೊಂಬರೋದಕ್ಕ? ಇಲ್ಲ ಅಜ್ಜಿ, ಅದು ನನಗೆ ಬೇರೆ ಸ್ವಲ್ಪ ಕೆಲಸ ಇತ್ತು ಹೊರಗಡೆ. ನೋಡು, ಅದನ್ನ ಆಮೇಲೆ ಮಾಡು. ಮೊದ್ಲು ಹೋಗಿ ಶ್ರದ್ಧಾನ್ ಕರ್ಕೊಂಬ. ಈಗ್ಲಾ? ಅದು ನಾನು ಅಜ್ಜಿ ಯಾಕೆ ಈ ಥರ ಕೇಳ್ತಾ ಇದ್ದಾರೆ? ಅವ್ರಿಗೇನಾದರೂ ಅನುಮಾನ ಬಂತಾ? ಏನಜ್ಜಿ ನಿಂದು ಬೆಳಗ್ಗೆನೆ ಯಾಕೆ ಭುವನ್ ತಲೆ ತಿಂತಿದ್ಯಾ? ನಾನೆಲ್ಲಿ ತಲೆ ತಿಂತಿದ್ದೀನಿ? ಹೋಗ ಅವ್ನ ಹೆಂಡತಿನ ಕರ್ಕೊಂಬ ಅಂತ ಹೇಳ್ತಾ ಇದ್ದೀನಿ. ಏನು ಶ್ರದ್ಧಾನ? ಯಾಕಜ್ಜಿ? ಅವಳು ಇನ್ನ ಅವ್ರ ಅಮ್ಮನ ಮನೆಗೆ ಹೋಗಿ ಒಂದಿನ ಆಗಿದೆ ಅಷ್ಟೇ. ಇನ್ನ ಒಂದೆರಡು ದಿನ ಇದು ಬರ್ಲಿ ಬಿಡಿ. ಹ್ಞೂ ಅಜ್ಜಿ, ಯಾಕಷ್ಟು ಅವಸರ? ಆರಾಮಾಗಿರ್ಲಿ ಬಿಡಿ ಒಂದೆರಡು ದಿನ. ಹೆಣ್ಮಕ್ಳು ಮನ್ಸು ನಿಂಗೆ ಅರ್ಥ ಆಗಲ್ಲ ಕಣಪ್ಪ. ಅವಳು ಅಲ್ಲಿ ಆರಾಮಾಗಿರಲ್ಲ. ಇಲ್ಲಿಂದ ಹೋಗ್ಬೇಕು ಅನ್ಸುತ್ತೆ. ಅಲ್ಲಿ ಹೋದ್ಮೇಲೆ ಗಂಡನ ಮನೆಗೆ ವಾಪಸ್ ಬರ್ಬೇಕು ಅನ್ಸುತ್ತೆ. ಮದ್ವೆ ಆದ್ಮೇಲೆ ಹೆಣ್ಮಕ್ಳು ಜಾಸ್ತಿ ದಿವಸ ತವ್ರ ಮನೇಲಿ ಇರಲ್ಲಪ್ಪ. ನನ್ಗೆಲ್ಲ ಗೊತ್ತಿದೆ. ನೋಡು, ಒಂದ್ ಕೆಲಸ ಮಾಡು. ನೀನ್ ಇವತ್ತು ಹೋಗಿ ಅಲ್ಲೇ ಇದ್ದು ನಾಳೆ ಅವಳನ್ನ ಕರ್ಕೊಂಬ. ಯಾಕಜ್ಜಿ ಈಗ ಮಾತಾಡ್ತಿದ್ಯಾ? ನನ್ ಬೇರೆ ಇಂಪಾರ್ಟೆಂಟ್ ಕೆಲಸ ಇದೆ. ನಾನು ಹೋಗ್ಲೇಬೇಕು. ಮಿಸ್ ಮಾಡಕ್ ಆಗೋದಿಲ್ಲ. ಹೋಗ್ಲಿಲ್ಲ ಅಂದ್ರೆ ಲಾಸ್ ಆಗುತ್ತೆ. ನೀನ್ ಸ್ವಲ್ಪ ಸುಮ್ಮನಿರು ಅಜ್ಜಿ. ಅವ್ನು ಇನ್ನೊಂದೆರಡು ದಿನ ಬಿಟ್ಟು ಹೋಗ್ತಾನೆ. ಈಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ತಿದ್ದಾನಲ್ವಾ? ನಿನಗ್ ಗೊತ್ತಿಲ್ಲ ಊರ್ಮಿಳ, ಬಾಯಲ್ಲಿ ಅವ್ನು ಹಾಗೆ ಹೇಳ್ತಾನೆ. ಒಳಗೊಳಗೆ ಹೆಂಡತಿ ಯಾವಾಗ ಬರ್ತಾಳೋ ಅಂತ ಕೂತಿರ್ತಾನೆ. ಕಳ್ಳ. ಅವ್ನ್ ಕಣ್ಣೋಡು, ಇಡೀ ರಾತ್ರಿ ನಿದ್ದೆ ಮಾಡ್ದಂಗಿಲ್ಲ. ಹಾಗೆಲ್ಲ ಏನು ಇಲ್ಲ ಅಜ್ಜಿ. ಹೇಳ್ದೆ ತಾನೆ 2 ದಿನ ಬಿಟ್ಟು ಕರ್ಕೊಂಡ್ ಬರ್ತೀನಿ ಅಂತ. ಪ್ಲೀಸ್ ಒತ್ತಾಯ ಮಾಡಬೇಡ. ಅವಳು ಹೋಗ್ತಿದ್ದ ಹಾಗೇನೆ ಅವಳು ಹಿಂದೆನೆ ನಾನು ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರೆ ಅವ್ರಮ್ಮ ಅಜ್ಜಿ ಏನು ಅನ್ಕೋಬೇಡ. ಅವಳಿಗೆ ಬರಕ್ ಮನ್ಸಿರ್ಬೋದು, ಆದ್ರೆ ಮಗಳು ಬರೋದು ಬಂದಿದ್ದಾಳೆ. 1-2 ದಿನ ಇದ್ದು ಹೋಗ್ಲಿ ಅಂತ ಅವ್ರಿಗೂ ಮನ್ಸಿರಲ್ವಾ? ಸುಮ್ಮನೆ ಬೇಜಾರು ಮಾಡ್ಕೋತಾರ ಅಜ್ಜಿ. ಹಾಗಂತೀಯ? ಮತ್ತಿನೇನು? ನೀನ್ ಒಳ್ಳೆ ಚಿಕ್ಕ ಮಕ್ಕಳು ಚಾಕ್ಲೇಟ್ ಬೇಕು ಅಂತ ಹಠ ಹಿಡಿಯೋ ಹಾಗೆ ಶ್ರದ್ಧಾ ಬೇಕು ಅಂತ ಹೇಳ್ತಾ ಇದೆಯಲ್ಲ, ಸ್ವಲ್ಪ ಸುಮ್ಮನೆ ಇರಜ್ಜಿ. ನೀನ್ ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ಸರಿ ಕಣಪ್ಪ, ಅದೇನ್ ಕೆಲ್ಸ ಇದೆಯೋ ನೋಡ್ಕೊ ಹೋಗು. ನಾಳೆನೆ ಹೋಗಿ ಕರ್ಕೊಂಬರ್ತೀಯಂತೆ. ಶ್ರದ್ಧಾ ಬಗ್ಗೆ ನಿಜವಾಗ್ಲೂ ತಪ್ಪು ತಿಳ್ಕೊಂಡ ನಾನು. ಅವಳು ಬರೆದಿದ್ದ ಪತ್ರ ನೋಡಿದ್ಮೇಲೆ ನಾನೇ ತಪ್ಪು ಮಾಡ್ದೆ ಅನ್ನಿಸ್ತಾ ಇದೆ. ಛೇ, ಏನ್ ಮಾಡ್ಲಿ? ಅವಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತ್ನ ನಾನು, ಅಥವಾ ನಾನು ಅರ್ಥ ಮಾಡ್ಕೊಂಡಿದ್ದ ಕರೆಕ್ಟಾ? ಗಾಡಿ ನಿಲ್ಸಿ. ಬ್ಯಾಕ್ ನನ್ನ ಜೀವನ ಹಾಳು ಮಾಡಿದವನೇ ಇವನು. ಇವರಿಂದಾಗೆ ಇಷ್ಟೆಲ್ಲ ಆಗಿತ್ತು. ಬಿಡಬಾರ್ದು. ನಿಂತ್ಕೊಳ್ಳೋ. ಅಯ್ಯೋ, ಅರೇ ನಿಂತ್ಕೊಳ್ರಿ. ಅಮ್ಮ, ಅಯ್ಯೋ. ಹಬ್ಬ ಹೋದಂತ ಕಾಣುತ್ತೆ. ಅಮ್ಮ,
ಅಯ್ಯ ಏಯ್ ಕೊನೆಗೂ ನನ್ನ ಕೆಲಸ ಸಿಗಾಕೊಂಡಲ್ವ ನೀನು ಎಷ್ಟು ದೂರ ಹೊರಡ್ತೀಯ ಹೇಳೋ. ಅಯ್ಯೋ ಇಲ್ಲಪ್ಪ, ನಂದೇನು ತಪ್ಪಿಲ್ಲ ಇದ್ರಲ್ಲಿ. ಏಯ್ ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ತಪ್ಪಿಲ್ಲ ಅಂತ್ಯ? ನೀನೇ ತಾನೇ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದು. ಅಣ್ಣ ಹೌದಣ್ಣ, ಅಣ್ಣ ನಾವು ಪಾಪದವ್ರಣ್ಣ, ನಮ್ಮನ್ನು ಬಿಟ್ಬಿಡಿ. ನಾವೇ ಈಗಲೇ ತುಂಬಾ ಕಷ್ಟದಲ್ಲಿದ್ದೀವಿ ಅಣ್ಣ. ಬೇಕಾದ್ರೆ ನಿಮ್ಮ ಹೆಂಡ್ತಿನ ಕೇಳಿ, ಅವ್ರಿಗೆಲ್ಲ ಸತ್ಯ ಗೊತ್ತಣ್ಣ. ಏಯ್ ಏನೋ ಗೊತ್ತು? ನನ್ನ ಹೆಂಡತಿಗೆ ಏನ್ ಗೊತ್ತು? ನೀನು ಅವಳು ಸೇರಿ ತಾನೇ ಪ್ಲಾನ್ ಮಾಡಿದ್ದು. ಛೇ ಹಾಗೆಲ್ಲ ಹೇಳ್ಬೇಡಿ ಸರ್. ನಿಮ್ಮ ಹೆಂಡತಿ ಹೇಳಿದ್ದಕ್ಕೆ ತಾನೇ ನನ್ನ ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದು. ಏಯ್ ಏನ್ ಹೇಳ್ತಾ ಇದ್ದೀರಾ ನೀವು? ನಿಮ್ಗೇನು ಗೊತ್ತಿಲ್ವಾ? ನಿಮ್ಮ ಹೆಂಡತಿ ನಿಮ್ಗೇನು ಹೇಳಿಲ್ವಾ ಅಣ್ಣ? ಅದೇನ್ ಹೇಳ್ಬೇಕು ಅಂತಿದ್ರು ಕರೆಕ್ಟಾಗಿ ಬಿಡಿಸಿ ಹೇಳಿ. ನನ್ನ ಹೆಂಡತಿ ನನಗೇನು ಹೇಳಿಲ್ಲ. ನಿಮ್ಮ ಹೆಂಡತಿ ದೇವ್ರಂತವಳಣ್ಣ. ಈ ವಯ್ಯ ದುಡ್ಡಿನ ಆಸೆಗೋಸ್ಕರ ಮಾಡಬಾರ್ದು ಕೆಲಸ ಎಲ್ಲ ಮಾಡಿ ನಾವಿವತ್ತು ತಲೆ ಮರೆಸ್ಕೊಂಡು ಓಡಾಡೋ ತರ ಮಾಡ್ಬಿಟ್ಟಣ್ಣ. ಈ ಪಾಪಿ ಎಲ್ಲಾದ್ರೂ ಹಾಳಾಗೋಗಲ್ಲ. ಅದೇನಾಗಿದೆ ಅಂತ ಸರಿಯಾಗಿ ಹೇಳಿ ಮೊದಲು. ಅಯ್ಯೋ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಸರ್. ವಿಕ್ರಾಂತ್ ಅವರೇ ದುಡ್ಡು ಕೊಟ್ಟು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋ ಹಾಗೆ ಮಾಡಿದ್ರು. ಈ ವಿಷಯನ ನಾನು ನಿಮ್ಮ ಹೆಂಡತಿಯವ್ರ ಹತ್ರ ಹೇಳಿದೆ. ನಾನು ಆ ವಿಷಯನ ವಿಕ್ರಾಂತ್ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಇಲ್ಲಿಗೆಲ್ಲ ಮುಗಿದೋಯ್ತು ಶ್ರದ್ಧಾ, ಮುಗಿದೋಯ್ತು. ಆಮೇಲೆ ನಮ್ಮ ಮನೆಗೂ ಬಂದಿದ್ರಣ್ಣ. ತನ್ನ ಕಷ್ಟ ಎಲ್ಲ ನಮ್ಮ ಹತ್ರ ಹೇಳ್ಕೊಂಡು ಕಂಪ್ಲೇಂಟ್ನ ವಾಪಸ್ ತಗೊಳಕ್ ಹೇಳಿದ್ರು. ನನ್ನ ತಾಳಿ ಉಳಿಸ್ಕೊಳ್ಳೋದು ಈಗ ನಿಮ್ಮ ಕೈಯಲ್ಲಿದೆ ಅಮ್ಮ. ಯಪ್ಪನ್ಗ ಬೈದೆ, ಯಾಕೆ ಬೇಕಿತ್ತು ನಮ್ಗಿದೆಲ್ಲ ಅಂತ. ಹೇಗೋ ಮಾಡಿ ಕಂಪ್ಲೇಂಟ್ ವಾಪಸ್ ತಗೊಂಡ್ವಿ ಅಣ್ಣ. ಕಂಪ್ಲೇಂಟ್ ವಾಪಸ್ ತಗೊಂಡ ನಂತರ ನಮ್ ಪಾಡು ನಾಯಿ ಪಾಡಾಗೋಯ್ತಣ್ಣ. ಯಾವುದೋ ಕೊಂಪೆನಲ್ಲಿ ಮನೆ ಮಾಡ್ಕೊಂಡಿದ್ದೀವಿ ಸರ್. ಆ ವಿಕ್ರಾಂತ್ ಕಡೆಯವರು ನಮ್ಮನ್ನೇನ ನೋಡಿದ್ರೆ ಕತ್ತರಿಸಾಕ್ಬಿಡ್ತಾರೆ ಸರ್. ಕೈನಲ್ಲಿ ಒಂದು ಪೈಸಾ ಇರಲಿಲ್ಲ ಸರ್. ಆ ಸಮಯದಲ್ಲೂ ಶ್ರದ್ಧಾ ಅವರೇ ನಮ್ಗೆ ಸಹಾಯ ಮಾಡಿ. ಶ್ರದ್ಧಾನ ಏನ್ ಮಾಡಿದ್ಲವಳು? ಅಮ್ಮ, ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದ್ಯಮ್ಮ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೈಯಲ್ಲಿ ಬಿಡಕಾಸು ಇಲ್ಲ. ಹೇಗ್ ಬದುಕಬೇಕು ಅಂತ ನಮಗ್ ಗೊತ್ತಾಗ್ತಾ ಇಲ್ಲ ಅಮ್ಮ. ಸಮಾಧಾನ ಮಾಡ್ಕೊಳ್ಳಿ. ಸತ್ಯ ಹೇಳೋರಿಗೆ ಕಷ್ಟ ತಪ್ಪಿದ್ದಲ್ಲ. ನೀವೇನು ಚಿಂತೆ ಮಾಡಬೇಡಿ. ಸುಳ್ಳು ಹೇಳೋರಿಗೆ ಹೆಚ್ಚು ದಿನ ಸುಖನೂ ಇರಲ್ಲ, ನೆಮ್ಮದಿನೂ ಸಿಗಲ್ಲ. ಅದೆಲ್ಲ ಸರಿನಮ್ಮ, ಆದರೆ ನಮ್ಮ ಕೈಲಿ ಜೀವನ ಮಾಡೋಕ್ಕೆ ಆಗ್ತಾ ಇಲ್ಲ. ಈ ವಯಸ್ಸಿನಲ್ಲಿ ನಾನೆಲ್ಲಮ್ಮ ದುಡಿಯೋಕ್ಕೆ ಹೋಗ್ಲಿ, ಜೊತೆಗೆ ಜೀವ ಭಯ ಬೇರೆ. ನೋಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ. ಏನೋ ಒಂದು ವ್ಯವಸ್ಥೆ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ಒಂದು ನಿಮಿಷ. ತಗೊಳ್ಳಿ ಇದನ್ನ, ತಗೊಳ್ಳಿ. ಏನ್ರಿ ಇದು ಅಮ್ಮ? ಬೇಡಮ್ಮ. ನೋಡಿ, ಇದನ್ನಿಟ್ಕೊಂಡು ಮಾರಿ ಬಂದಿರೋ ದುಡ್ಡಲ್ಲಿ ಜೀವನ ಸಾಗಿಸಿ. ಮುಂದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ. ಏನಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ. ಏನೇ ಅಗತ್ಯ ಆದರೂ ನನ್ನನ್ನು ಕೇಳಿ, ನಾನಿದ್ದೀನಿ ನಿಮ್ಮ ಜೊತೆಗೆ. ಬೇಡಿಯಮ್ಮ, ಬೇಡಿ. ನಿಮ್ಮ ಚಿನ್ನ ಮಾರಿ ನಾವು ಅನ್ನ ತಿನ್ನೋಕ್ಕಾಗುತ್ತಾ? ತಪ್ಪಾಗುತ್ತಮ್ಮ, ದಯವಿಟ್ಟು ಬೇಡಿ. ಅಗತ್ಯಕ್ಕೆ ಬರದೇ ಇರೋ ಚಿನ್ನ ಇದ್ರೆಷ್ಟು ಬಿಟ್ರೆಷ್ಟು. ತಗೊಳ್ಳಿ. ಅಮ್ಮ ದಯವಿಟ್ಟು ಬೇಡಮ್ಮ. ಹಾಗೆ ಹೇಳ್ಬಾರ್ದು. ಇನ್ನೇನೇ ಹಣ ಬೇಕಿದ್ರು ಮುಜುಗರ ಪಟ್ಕೊಳ್ದೆ ನನ್ನನ್ನು ಕೇಳಿ, ಗೊತ್ತಾಯ್ತಾ? ನಿಮ್ಮ ಉಪಕಾರನ ನಾವು ಮರೆಯೋ ಹಾಗೆ ಇಲ್ಲಮ್ಮ.